ಉಪಸ್ಥಿತಿಯಲ್ಲಿ ಇವತ್ತು ನೆರವೇರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯ ಮೂಲಕ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಮಾರಂಭದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ 5 ಕೊಠಡಿಗಳ ನಿರ್ಮಾಣವನ್ನು ಮಾಡಿ ಇವತ್ತು ಲೋಕಾರ್ಪಣೆ ಮಾಡುವಂಥದ್ದಲ್ಲಿ ನಾವು ಉದ್ಘಾಟನೆಯೊಂದಿಗೆ ಭಾಗವಹಿಸಿದ್ದೇವೆ. ಇದು ತಮ್ಮೆಲ್ಲರೂ ವಿಶೇಷವಾಗಿ ಶುಭಾಶಯಗಳ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೂ ಎಲ್ಲ ಉಪನ್ಯಾಸ ಇವತ್ತು ನಮ್ಮ ಆನಂದ್ ಎಡಬ್ಲ್ಯೂ ತುಂಬ ಜವಾಬ್ದಾರಿಯುತವಾಗಿ ಒಳ್ಳೆ ಕಟ್ಟಡವನ್ನು ಮಾಡಿದ್ದಾರೆ. ನಮ್ಮ ಕಾಶಿನಾಥ್ ಇವರು ಕಾಶಿನಾಥ್ ಮಂಜುನಾಥ್ ಅಂತ ಇಬ್ಬರಿದ್ದಾರೆ ಹೇಳ್ತಿನಲ್ಲಿ 2 ಕಣ್ಣಿದ್ದಂಗೆ ನಮಗೆ ತಾಲೂಕಲ್ಲಿ ಯಾವುದೇ ಒಂದು ಕಾಮಗಾರಿನ ಕ್ವಾಲಿಟಿ ಕೆಲಸದಲ್ಲಿ ಯಾವುದು ಕೂಡ ಕಾಂಪ್ರಮೈಸ್ ಆಗಲ್ಲ. ಇನ್ನು ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕ್ ಟೆಂಡರ್ ಆಗಿದೆ, ಅದು ಕೂಡ ಆಗ್ತದೆ. ಕೆಲವು ಸಣ್ಣ ಪುಟ್ಟ ಪೇಂಟ್ ಸೋಲ್ಕಿದೆ, ಅದು ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಈ ಬೇರೆ ಅನುದಾನ ಬಂದಾಗ ಪ್ರಾಂಶುಪಾಲರು ಆ ಗ್ಯಾಪಲ್ಲಿ ಇನ್ನೊಂದು ಕೊಠಡಿನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿದರೆ ಅದಕ್ಕೂ ಕೂಡ ಮಾಡೋಣ. ಸ್ವಲ್ಪ ಇಲ್ಲದೆ ಈ ಜನವರಿ ತಿಂಗಳಲ್ಲೆಲ್ಲ ಒಂದು ಡಿಸ್ಟರ್ಬೆನ್ಸ್ ಆಗೋ ಖಾಸಗಿ ಕಾರ್ಯಕ್ರಮಗಳಿಗೆ ನಿಷೇಧ ಮಾಡ್ತೀವಿ. ಅನಿಲ್ ಅವ್ರಿಗೆ ಹೇಳ್ಬಿಡಿ, ಸುತ್ತೋಲೆ ಹೊಡಿಸ್ಬಿಡಿ, ಬೋರ್ಡು ಹಾಕ್ಸ್ತೀವಿ. ಇಲ್ಲೇನಾದರೆ ಇಲ್ಲೆಲ್ಲ ಸ್ವಚ್ಛತೆಯ ಕೊರತೆಯಾಗಿ ತುಂಬ ಮಕ್ಕಳಿಗೆ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಮುಂದಿನ ದಿನಗಳಲ್ಲಿ ಶಿಸ್ತುಬದ್ಧವಾದಂಥ ಒಂದು ನಿರ್ಣಯ ತಗೋಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ನಾನು ಮಕ್ಕಳಿಗೆ ವಿನಂತಿ ಮಾಡ್ತಕ್ಕಂಥದ್ದಿಷ್ಟೇ, ಮಕ್ಕಳೇ ನೀವು ಭವಿಷ್ಯದ ಆಸ್ತಿಗಳು, ತಣ್ಣೀರನ್ನು ಆರಿಸ್ಕೊಂಡು ಕುಡಿಯೋಂಥ ಕಾಲ, ಸೂಕ್ಷ್ಮವಾಗಿರಬೇಕು. ಏಕೆಂದರೆ ಕೆಲವರು ಮನಸ್ಸನ್ನೇ ಪರಿವರ್ತನೆ ಮಾಡ್ತಕ್ಕಂಥ ಒಂದು 10% ಕೆಟ್ಟ ಸಮುದಾಯ ಇದೆ. ಅದರ ಕಡೆ ಸೂಕ್ಷ್ಮತೆ ಇರಬೇಕು. ಫ್ರೆಂಡ್ಶಿಪ್ ಹೆಂಗಿರಬೇಕು ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಥರ ಇರಬೇಕು. ಯಾರು ಸಿಗಲಿಲ್ವಾ, ಕ್ರೀಡೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಇವತ್ತು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಗ್ರಂಥಾಲಯಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಬದುಕು ಉನ್ನತ ಮಟ್ಟಕ್ಕೆ ಭವಿಷ್ಯಕ್ಕೆ ಇದು ದೊಡ್ಡ ಫೌಂಡೇಶನ್. ಅದರ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಿಮ್ಮ ತಂದೆ ತಾಯಿಗಳು ನಿಮ್ಮಗಳ ಮೇಲೆ ವಿಶ್ವಾಸ ಇಟ್ಕೊಂಡು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದ್ರಿಂದ ಎಲ್ಲ ರೀತಿ ಬೆಂತಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಕಾಲೇಜಿನಲ್ಲಿ ನಿಮ್ಮ ಉಪನ್ಯಾಸಕರು ನಿಮಗೆ ಬೋಧನೆ ಮಾಡಿ ಎಲ್ಲ ರೀತಿ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ. ಇವತ್ತು ನಾನು ನಮ್ಮ ಎಲ್ಲ ಉಪನ್ಯಾಸಕರನ್ನು ಮನವಿ ಮಾಡೋದು, ನಿಮ್ಮ ಸಬ್ಜೆಕ್ಟ್ ಜೊತೆಗೆ 10% ನೀತಿ ಪಾಠದ ಕಡೆನೂ ಕೂಡ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕವಿ ಸಾಹಿತಿಗಳು ಮಹಾತ್ಮರ ಒಂದು ಸ್ಲೋಗನ್ಗಳನ್ನು ಗೋಡೆ ಬರೋದಲ್ಲಿ ಬರೆಸ್ತಕ್ಕಂಥದ್ದು ಈಗ ಹೊಸ ಕೊಠಡಿಗಳಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡಿ ಅಂತ ಕೂಡ ಹೇಳಿ. ಕೃಷ್ಣಮೂರ್ತಿ ಅಂತ ಇದ್ದಾರೆ, ನಮ್ಮ ಅದು ಅವ್ರ ಪರಿಸ್ಥಿತಿ